ವಿಚ್ಛೇದಿತ ಮಹಿಳೆಯು ಜೀವನಾಂಶಕ್ಕಾಗಿ ತನ್ನ ಗಂಡನ ಆಸ್ತಿಯಲ್ಲಿ ಅಂದರೆ ಆಸ್ತಿಯನ್ನು ಈಕ್ವಲ್ ಆಗಿ ಪಡ್ಕೊಳ್ಳೋದಕ್ಕೆ ಬರುತ್ತಾ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದಲ್ಲಿ ವಿಚ್ಛೇದಿತ ಮಹಿಳೆಯು ತನ್ನ ಗಂಡನ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಏನಿದೆ ಅದಕ್ಕೆ ಈಕ್ವಲ್ ಆಗಿ ಆತನ ಆಸ್ತಿಯಲ್ಲಿ ಈಕ್ವಲ್ ಶೇರನ್ನು ಕೊಡಿ ಅಂತೇಳಿ ಕೋರಿ ಒಂದು ಪಿಟಿಷನನ್ನು ಹಾಕಲಾಗಿರುತ್ತೆ. ಇದನ್ನು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿದಂಥ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದಂಥ VB ನಾಗರತ್ನ ಮತ್ತು NK ಸಿಂಗ್ ಇವರು ಇದ್ದಂಥ ಈ ಪೀಠವು ಈ ಒಂದು ಮಹತ್ವದ ಒಂದು ಆದೇಶವನ್ನು ನೀಡಿದೆ. ಯಾವುದೇ ಒಂದು ವಿಚ್ಛೇದಿತ ಮಹಿಳೆಯು ಗಂಡನ ಆಸ್ತಿಯಿಂದ ಅಂದರೆ ಆಸ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಪ್ರಕರಣವನ್ನು ಹೂಡಲಿಕ್ಕೆ ಬರೋದಿಲ್ಲ, ಆ ರೀತಿಯಲ್ಲಿ ಒಂದು ಅಲಿಮೋನಿಯನ್ನು ಪಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಂತೇಳಿ ಮಹತ್ವದ ತೀರ್ಪನ್ನು ನೀಡಿದೆ. ಇದರಲ್ಲಿ ಪರಿಗಣಿಸಿದಂಥ BV ನಾಗರತ್ನ ಜಡ್ಜ್ ಏನಿದ್ರು ಇವರು ಈ ಒಂದು ಪ್ರಕರಣದಲ್ಲಿ ಗಮನಿಸಿದಂಥ ರೀತಿಯಲ್ಲಿ ಜೀವನಾಂಶ ಅನ್ನೋ ಒಂದು ಅಸ್ತ್ರ ಏನಿದೆ ಇದನ್ನು ಗಂಡನ ವಿರುದ್ಧ ಆಸ್ತಿಯನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಉಪಯೋಗಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. ಆ ರೀತಿಯಲ್ಲಿ ಯಾವುದೇ ಒಂದು ಜೀವನಾಂಶ ಕೊಡುವಂಥದ್ದು ಆಕೆಯ ಒಂದು ಜೀವನವನ್ನು ನಡೆಸೋದಕ್ಕೆ ಅವಶ್ಯಕತೆ ಏನಿದೆ ಅದಕ್ಕೆ ಹೊರತು ಆಸ್ತಿಯನ್ನು ಮಾಡಿಕೊಳ್ಳೋ ಉದ್ದೇಶಕ್ಕಾಗಿ ಅಲ್ಲ ಅನ್ನೋದು ಈ ಒಂದು ಪ್ರಕರಣದಲ್ಲಿ ಎತ್ತಿ ಹಿಡಿಯಲಾಗಿದೆ. ಹಾಗೆಯೇ NK ಸಿಂಗ್ ಅವರು ಕೂಡ ಇದರಲ್ಲಿ ಪರಿಗಣಿಸಿದ ರೀತಿಯಲ್ಲಿ ಇದನ್ನು ಒಂದು ವೆಪನ್ ಆಗಿ ಈ ಒಂದು ಪ್ರಕರಣದಲ್ಲಿ ಅಂದರೆ ಜೀವನಾಂಶ ಒಂದು ಪ್ರಕರಣಗಳಲ್ಲಿ ಮಾಡಿಕೊಳ್ಳೋದಕ್ಕೆ ವಿಚ್ಛೇದಿತ ಮಹಿಳೆ ವೆಪನ್ ಆಗಿ ಉಪಯೋಗಿಸೋದಕ್ಕೆ ಬರೋದಿಲ್ಲ ಅಂಥೇಳಿ ಒಂದು ಮಹತ್ವದ ತೀರ್ಪನ್ನು ರಿಂಗ್ ಬಹೇತಿ ವರ್ಸಸ್ ಸಂದೇಶ್ ಶಾರದಾ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಜಡ್ಮೆಂಟನ್ನು ನೋಡೋದಕ್ಕೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದಾಗಿರುತ್ತೆ. ಹಾಗೆಯೇ ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ.